ಫೈನಲಿ ಎಲ್ಲ ಕರ್ನಾಟಕ SSLC ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಬ್ಯಾಕ್. ಸೊ ಬಹಳಷ್ಟು ಜನ ಸರ್ ಈ ಒಂದು ಡೌಟ್ಸ್ ಕೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳೇ ಸೊ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಇದೆ. ಕೇರಳದು ಆ್ಯಕ್ಚುಲಿ ನಾವು ಕರ್ನಾಟಕದಷ್ಟೇ, ಆದರೂ ಕೂಡ ಕೇರಳದ ಏನು ಮಾಡಿದ್ದಾರೆ ಅಂದರೆ ಇವತ್ತು 4 ಗಂಟೆ ಬಿಡ್ತಾ ಇದ್ದಾರೆ. ಸೊ ಇವರು ಕೂಡ ಬಿಡ್ತಾರೆ ಅಂದರೆ ಅಫ್ಕೋರ್ಸ್ ನಮ್ಮದು ಕೂಡ ಬಿಡ್ತಾರೆ. ಸೊ ಇಲ್ಲಿ 4 ಗಂಟೆ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಕ್ಚುಲಿ ಮಾರ್ನಿಂಗ್ ಇವರು ಬಿಡಬೇಕಿತ್ತು. ಬಟ್ ಇದ್ರ ಮೀನಿಂಗ್ ಏನಪ್ಪ ಅಂದರೆ ನಮ್ಮದು ಕೂಡ ಇವ್ರದ್ದು ಲೆವೆಲ್ಗೆ ಇದೆ, ಅಂದರೆ ಇವ್ರದ್ದು ಸೈಮಲ್ಟೇನಿಯಸ್ಲಿ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಇವ್ರದ್ದು 8 ಅಂದರೆ ನಮ್ಮದು ಆಲ್ಮೋಸ್ಟ್ 9 ಅಥವಾ ಹಂಗೆ ಆಗುತ್ತೆ ಯೂಶಲಿ. ಓಕೆ, ಸೊ ಇನ್ನೊಂದೇನು ಕೊಡೋದು ಅಂದರೆ ಕರ್ನಾಟಕದ್ದು. ಓಕೆ, ಭಾಳ ಜನ ಸ್ಕೇರ್ ಆಗಿದ್ದೀರಾ, ಯಾರು ಕೂಡ ಭಯ ಪಡಬೇಡಿ, ಒಳ್ಳೇದಾಗತ್ತೆ ರಿಸಲ್ಟು. ಓಕೆ, ನಂದು ಕೂಡ ಫಸ್ಟ್ ಟೈಮ್ SSLC ಬಂದಾಗ ಭಾಳ ಭಯ ಇತ್ತು. ಬಟ್ ಆಮೇಲೆ ನಮ್ಗೆ ಖುಷಿ ಆಗತ್ತೆ ನಿಮ್ಮ ರಿಸಲ್ಟ್ ನೋಡಿಬಿಟ್ಟು. ಓಕೆ, ಜೈ ಶ್ರೀರಾಮ್. ಜೊತೆಗೆ ಇನ್ನೊಂದೇನು ಹಾಕಿದ್ದಾರೆ ಅಂದರೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹಾಕಿದ್ದಾರೆ. ಓಕೆ ಸರ್, ನಮಗೆ ತುಂಬ ಭಯ ಆಗ್ತಾಯಿದೆ, ಅದನ್ನೇ ಹಾಕಿದ್ದೀರಾ. ಸೊ ಏನು ಭಯ ಪಡುವಂಥದ್ದಿಲ್ಲ. ಓಕೆ, ಬಟ್ ನಿಮ್ಮ ಪ್ರತಿಯೊಬ್ಬರು ನೀವು ಎಷ್ಟು ಸ್ಕೋರ್ ಮಾಡ್ಬೋದು ಅಂದಾಜು ಅಂತ ಕಮೆಂಟ್ ತಿಳಿಸಿ. ಸೊ ದಟ್ ನಿಮಗೆ ನೀವು ನೋಡ್ಬೋದು. ರಿಸಲ್ಟ್ ಬಂದ ತಕ್ಷಣ ಎರಡು ಕೂಡ ವೆರಿಫೈ ಮಾಡ್ಕೋಬೋದು. ಓಕೆ ಸರ್, ರಿಸಲ್ಟ್ 8ನೇ ನೇ ಬರುತ್ತಾ ಸರ್, ಮತ್ತು ಗ್ರೇಸ್ ಮಾರ್ಕ್ಸ್ ಇದೆಯಾ, ಇದ್ರ ಬಗ್ಗೆ ಅಪ್ಡೇಟ್ ಇದೆ. ಓಕೆ, ಸೊ 90% ಕೂಡ ಅಂದರೆ ಕೆಲವೊಬ್ರು ನಂಗೆ ಕಮೆಂಟ್ ಮಾಡಿದ್ದಾರೆ 90% ನಾನು ಬರ್ಬೋದು ಸರ್ ಅಂತ, ಕೆಲವೊಬ್ರು 95 ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೆಲವೊಬ್ರು 70, 60, 80 ಅಂತ ಮಟ್ಟ ಹೇಳಿದ್ದಾರೆ. ಓಕೆ, ಸೊ ಮತ್ತು ಸರ್ ಮೇ 10ಕ್ಕೆ ಬಸವ ಜಯಂತಿ ಇದೆ. ಸೊ ಹಬ್ಬ ಇದೆ ಸರ್, ಮತ್ತು ನೀವು ಮೇ 10 ಇರಲಿಕ್ಕಿಲ್ಲ ಅಂತ ಹಾಕಿದ್ದೀರಾ. ಅಫ್ಕೋರ್ಸ್ ಕರೆಕ್ಟ್ ನೀವು ಹೇಳೋದು, ಹಬ್ಬ ಇದೆ ಅಲ್ವಾ. ಸೊ ಅದಕ್ಕೆ ಏನು ಡಿಪೆಂಡ್ ಆಗುತ್ತೆ ಹಬ್ಬ. ಕೆಲವೊಮ್ಮೆ ಇವನ್ ಸೂಟಿದಾಗ ಕೂಡ ರಿಸಲ್ಟ್ ಪ್ರಕಟಣೆ ಆಗಿದ್ದು ಇದೆ. ಹೋದ ವರ್ಷ ಆ್ಯಕ್ಚುಲಿ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಮೇ 8ನೇ ತಾರೀಕು ಬಂದಿತ್ತು ಹೋದ ವರ್ಷ. ಓಕೆ, ಸೊ ಈ ವರ್ಷ ಆ್ಯಕ್ಚುಲಿ ಮೇ 8ಕ್ಕೆ ಬರಬೇಕಿತ್ತು. ಬಟ್ ಇನ್ನೂ 11 ಗಂಟೆ ಆದ್ರೂ ಪ್ರಕಟಣೆ ಮಾಡಿಲ್ಲ ಅವರು. ಸೊ ಇದ್ರ ಮೀನಿಂಗ್ ಏನಪ್ಪ ಅಂದರೆ ಸೊ ನಿಮಗೆ ನಾಳೆ ಬರೋ ಚಾನ್ಸ್ ಇದೆ. ಓಕೆ, ಸೊ ಬಟ್ ಸ್ಟಿಲ್ ಇವತ್ತು ಸಂಜೆವರೆಗೂ ವೇಟ್ ಮಾಡಬೇಕು. ಇವತ್ತು ಬರ್ಬೋದು, ಹೇಳಕ್ಕೆ ಬರಲ್ಲ. ಇಲ್ಲಿ ವೆಬ್ಸೈಟ್ ಬಗ್ಗೆ ಈಗ ಜಸ್ಟ್ ಚೆಕ್ ಮಾಡಿದೆ, ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಸೊ ಮೇ 9 ಆರ್ ಮೇ 10 ಅಂತ ಹೇಳ್ತಾ ಇದ್ದಾರೆ. ಬಟ್ ಮೇ 10 ಬಸವ ಜಯಂತಿ ಇದೆ. ಬಟ್ ಸ್ಟಿಲ್ ಏನು ಡಿಪೆಂಡ್ ಆಗುತ್ತೆ, ನೋಡೋಣ. ಓಕೆ, ಬಟ್ ಈ 2 ದಿನ ಮಾತ್ರ ಶೋರ್ ಇದೆ. ಅರೌಂಡ್ 11 ಗಂಟೆ ಅರೌಂಡ್ ಅಂತಂದರೆ ಒಂದು 11, 15, 11:30 ಮಟ್ಟ ವೇಟ್ ಮಾಡಬೇಕು. ಓಕೆ, ಸೊ 8 ಲಕ್ಷ ವಿದ್ಯಾರ್ಥಿ ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಕಾಂಪಿಟೇಟರ್ಸ್ 8 ಲಕ್ಷ ಜನ ಇದ್ದಾರೆ. ಓಕೆ, ಬಟ್ ಸ್ಟಿಲ್ ನೋಡೋಣ ವಿದ್ಯಾರ್ಥಿಗಳೇ. ಸೊ ನಿಮ್ಮದು ಕೂಡ ಇವ್ರದ್ದು ಇಲ್ಲಿ ಕೂಡ ಒಂದು ಕ್ಲೂ ಏನು ಕೊಟ್ಟಿದ್ದಾರೆ ಅಂದರೆ ವೆಬ್ಸೈಟ್ ನಿನ್ನೆ ಕೂಡ ಬಂದಿತ್ತು, ಬಟ್ ಇವಾಗ ಆ್ಯಕ್ಟಿವ್ ಆಗಿದೆ. ಬಟ್ ಸ್ಟಿಲ್ ಅದು ಅಪ್ಡೇಟ್ ಮಾಡ್ತಾರೆ. ಓಕೆ, ರೆಡಿ ಆಗಿದೆ. ಸೊ ಇವ್ರದ್ದು 8ನೇ ತಾರೀಕು 4 ಗಂಟೆ ಹೇಳಿದ್ದಾರೆ. ಸೊ ನಿಮ್ಮದು 9ನೇ ತಾರೀಕು 11 ಗಂಟೆ ಆಗೋ ಚಾನ್ಸಸ್ ಹೈ ಇದೆ. ಓಕೆ, ಸೊ ಆಲ್ ವೆರಿ ವಿದ್ಯಾರ್ಥಿಗಳು ವಿಡಿಯೋ ಲೈಕ್ ಮಾಡಿ. ಸೊ ನಿಮ್ಗೆ ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಮತ್ತು ಎಲ್ಲರೂ ಕೂಡ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈವನ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನಮ್ಮದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಸೊ ದಟ್ ಬರುವಂಥ ದಿನಗಳಲ್ಲಿ ಸ್ಕಾಲರ್ಶಿಪ್ ಭಾಳಷ್ಟು ಇರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.